ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವದೇವತೆಗಳಿದ್ದಾರೆ ಅನ್ನೋದು ಪುರಾಣಗಳ ನಂಬಿಕೆ. ಭಗವಾನ್ ಶ್ರೀಕೃಷ್ಣನು ಅವತಾರ ಪುರುಷ. ವಿಷ್ಣುವಿನ ದಶಾವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರವೇ ಪೂರ್ಣಾವತಾರ ಎನ್ನಲಾಗಿದೆ. ಶ್ರೀಕೃಷ್ಣನು ಹಿಂದೂ ದೇವಾನುದೇವತೆಗಳಲ್ಲೇ ವಿಭಿನ್ನ, ವಿಶಿಷ್ಟ, ಬಹುಮುಖಿ ಪರಮಾತ್ಮ. ಆತನ ವ್ಯಕ್ತಿತ್ವಕ್ಕೆ ಯಾವುದೇ ಮಿತಿ ಇಲ್ಲ. ಶ್ರೀಕೃಷ್ಣನ ಪ್ರತಿಯೊಂದು ಕಥೆಯೂ ನಮಗೆ ಹೊಸತನ್ನ ಕಲಿಸುತ್ತಲೇ ಇರುತ್ತೆ. ಅಂತಹ ಭಗವಂತನ ಬಗ್ಗೆ ಗೊತ್ತಿರದ ಅದೆಷ್ಟೋ ರಹಸ್ಯಗಳಿವೆ. ಅಂತಹವುಗಳಲ್ಲಿ ಶ್ರೀಕೃಷ್ಣನ ಮೈಬಣ್ಣವೂ ಒಂದು. ಶ್ರೀಕೃಷ್ಣನ ಮೈಬಣ್ಣ ನೀಲಿಯಾಗಿದ್ದರ ಹಿಂದೆಯೂ 10 ಕಾರಣಗಳಿವೆ. ದಿವ್ಯ ಶಕ್ತಿ ಇದೆ. ಹಾಗಾದರೆ ಪರಮಾತ್ಮನ ಬಣ್ಣ ನೀಲಿಯಾಗಿರೋದು ಯಾಕೆ? ರತ್ನ ಖಚಿತ ಕಿರೀಟವಿದ್ದರೂ ಭಗವಂತ ನವಿಲುಗರಿಯನ್ನೇ ಧರಿಸುವುದು ಯಾಕೆ? ಇದೆಲ್ಲದರ ಕುರಿತು ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗೋಸ್ಕರ ತಪ್ಪದೇ ಕ್ಲಿಕ್ ಮಾಡಿ. ಕೃಷ್ಣನೆಡೆಗೆ ಭಕ್ತಿಗಿಂತಲೂ ಸದರವೇ ಹೆಚ್ಚು. ಸದರಕ್ಕೆ ಒಗ್ಗುವ ವೈವಿಧ್ಯತೆಯುಳ್ಳ ದೇವರು ಈತ. ಹದಿಯರಿಗೆ ಇನಿಯ, ಕಿರಿಯರಿಗೆ ಸಖ, ಮಕ್ಕಳಿಗೆ ಆಪ್ತ, ತಾಯಂದಿರಿಗೆ ತುಂಟ ಮಗ, ಶ್ರಮಿಕರಿಗೆ ಕರ್ಮಪಾಠ ಹೇಳುವ ವೇದಾಂತಿ, ಹಿರಿಯರಿಗೆ ಜಗದ್ಗುರು. ಎಳವೆಯವರಿಂದ ಹಿರಿಯರವರೆಗೂ ಅವರವರ ಮನಸ್ಥಿತಿಗೆ, ಭಕ್ತಿಯ ರೂಪಕ್ಕೆ ತಕ್ಕಂತೆ ಒಗ್ಗುವ ವೈವಿಧ್ಯಮಯ ದೇವ ಶ್ರೀಕೃಷ್ಣ. ಸಕಲ ಜೀವರಾಶಿಗಳಿಗೆ ಚೈತನ್ಯ ಹುಟ್ಟಿಸುವ ಭಗವಂತನೀತ. ಶ್ರೀಕೃಷ್ಣನನ್ನ ನೀಲಿ ವರ್ಣ ಅಥವಾ ಮೋಡಗಳಿಗೆ ಹೋಲಿಸಲಾಗುತ್ತೆ. ನೀಲಿ ಬಣ್ಣವು ಬ್ರಹ್ಮಾಂಡದ ಪ್ರತೀಕ. ಹಳದಿ ಬಣ್ಣ ಭೂಮಿಯನ್ನು ಪ್ರತಿನಿಧಿಸುತ್ತದೆ. ನೀಲಿ ಮತ್ತು ಹಳದಿ ಬಣ್ಣದ ಅರ್ಥವೆಂದರೆ ಶ್ರೀಕೃಷ್ಣ ಪರಮಾತ್ಮನು ಪ್ರತಿಯೊಂದರಲ್ಲೂ ಇದ್ದಾನೆ, ಆತನೇ ಭೂಮಿ ಮತ್ತು ಆತನೇ ಆಕಾಶ ಅಂತ. ಆತನ ಅವತಾರವನ್ನ ವರ್ಣಿಸಲು ಸಾಧ್ಯ. ಎಲ್ಲವನ್ನೂ ತನ್ನ ವ್ಯಾಪ್ತಿಗೆ ಒಳಪಡಿಸಿಕೊಳ್ಳುವ ಬಣ್ಣವೇ ನೀಲಿ. ಈ ಅಸ್ತಿತ್ವದಲ್ಲಿ ಯಾವುದು ನಿಮ್ಮ ಗ್ರಹಣ ಶಕ್ತಿಯನ್ನ ಮೀರಿರುವಂಥದ್ದು ಆಗಿರುತ್ತದೋ ಅದು ನೀಲಿ ಬಣ್ಣವೇ ಆಗಿರುತ್ತೆ. ಅದು ಸಮುದ್ರವೂ ಆಗಿರಬಹುದು, ಆಕಾಶವೂ ಆಗಬಹುದು. ಯಾಕಂದ್ರೆ ನೀಲಿ ಬಣ್ಣ ಸರ್ವ ವ್ಯಾಪಕತ್ವದ ತಳಹದಿ. ಹೀಗಾಗಿಯೇ ಹಲವು ದೇವರುಗಳನ್ನ ನೀಲಿ ಬಣ್ಣದಲ್ಲೇ ಬಿಂಬಿಸಲಾಗಿದೆ. ಶಿವನ ಮೈಬಣ್ಣ ನೀಲಿ, ಕೃಷ್ಣನ ಮೈಬಣ್ಣ ನೀಲಿ, ರಾಮನ ಮೈಬಣ್ಣವೂ ನೀಲಿ. ಪರಮಾತ್ಮನಲ್ಲಿರುವ ನೀಲಿ ಪ್ರಭೆ ಎಲ್ಲವನ್ನೂ ಒಳಗೂಡಿಸಿಕೊಳ್ಳುವಂತಹ ಅತ್ಯಮೋಘ ಶಕ್ತಿ. ಬದ್ಧವೈರಿಗಳು ಕೂಡ ಅವನೊಂದಿಗೆ ಕೂತು ಅವರಿಗೆ ಅರಿಯದಂತೆ ತಮ್ಮನ್ನ ಕೃಷ್ಣನಿಗೆ ಅರ್ಪಿಸಿಕೊಳ್ಳುವಂತೆ ಮಾಡುತ್ತಿತ್ತು ಈ ಬಣ್ಣ. ಹೀಗಾಗಿಯೇ ಕೃಷ್ಣನನ್ನ ನೀಲಮೇಘ ಶ್ಯಾಮನೆಂದು ಕರೆಯಲಾಗ್ತಾ ಇತ್ತು. ಭಗವಂತನನ್ನ ನಿಂದಿಸಿ ಕೊಲ್ಲಲು ಹವಣಿಸಿದ್ದ ಎಷ್ಟೋ ಜನ ಅವರಿಗೆ ಅರಿಯದೆಯೇ ನಿರಾಯಾಸವಾಗಿ ಬದಲಾಗ್ತಾ ಇದ್ರು. ಶ್ರೀಕೃಷ್ಣನಲ್ಲಿರುವ ನೀಲಿ ಬಣ್ಣ ಸ್ತ್ರೀ ಲೋಲನ ಮಹಾಶಕ್ತಿಯ ಪ್ರತೀಕದಂತಿತ್ತು. ಕೊಲೆಪಾತಕಿ ಪೂತನಿ ಮಗುವಾಗಿದ್ದಾಗಲೇ ಕೃಷ್ಣನನ್ನ ಕೊಲ್ಲಲೆಂದು ಬಂದವಳು. ಅವಳು ಕೂಡ ಅವನ ಪ್ರೇಮ ಪಾಶದಲ್ಲಿ ಬೀಳುವಂತೆ ಮಾಡಿದ್ದು ಇದೇ ದಿವ್ಯ ಪ್ರಭೆ. ಕೃಷ್ಣನ ಜೊತೆ ಕೆಲವೇ ಕ್ಷಣಗಳನ್ನು ಕಳೆದ ಪೂತನಿ ನೀಲಿ ಮಾಂತ್ರಿಕತೆಯಲ್ಲಿ ಸಂಪೂರ್ಣವಾಗಿ ಸಿಲುಕಿ ಹೋಗಿದ್ದಳು. ಯಾರಿಗಾದರೂ ನೀಲಿ ವರ್ಣದ ಪ್ರಭೆ ಇದ್ದರೆ ಅದರರ್ಥ ಅವರೊಬ್ಬ ಪವಿತ್ರ ವ್ಯಕ್ತಿ. ಅಂತಹ ವ್ಯಕ್ತಿಯ ಸಾನ್ನಿಧ್ಯ ಅದ್ಭುತವಾದದ್ದು ಎಂದರ್ಥ. ಯಾಕೆಂದರೆ ಕ್ರಿಯಾತ್ಮಕ ವ್ಯಕ್ತಿಗಳು ನೀಲಿ ವರ್ಣದ ಪ್ರಭೆಯವರಾಗಿರುತ್ತಾರೆ. ಕೃಷ್ಣನ ಮೈಬಣ್ಣ ನೀಲಿಯಾಗಿದ್ದರ ಬಗ್ಗೆ 10 ಕಥೆಗಳಿವೆ. ಒಂದೊಂದರಲ್ಲೂ ಒಂದೊಂದು ಉಲ್ಲೇಖವಿದೆ. ವಿಷ್ಣುವಿನ ಅವತಾರವೇ ಶ್ರೀಕೃಷ್ಣ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ವಿಷ್ಣು ಪರಮಾತ್ಮನು ಸದಾ ನೀರಿನಲ್ಲಿಯೇ ಇರುವುದರಿಂದ ಭಗವಂತನು ಕೂಡ ನೀಲಿ ಬಣ್ಣದಲ್ಲಿ ಮೈದಳೆದನು. ವಿಷ್ಣುವಿನ ಎಲ್ಲ ಅವತಾರವೂ ಕೂಡ ನೀಲಿ ಬಣ್ಣದ್ದೇ ಆಗಿತ್ತು ಅಂತ ಹೇಳಲಾಗುತ್ತೆ. ಸಂಸ್ಕೃತ ಪದದಲ್ಲಿ ಕೃಷ್ಣ ಎಂದರೆ ಕಪ್ಪು, ಕತ್ತಲೆ ಅಥವಾ ಗಾಢವಾದ ನೀಲಿ ಎಂದರ್ಥ. ಹೀಗಾಗಿಯೇ ನೀಲಮೇಘ ಶ್ಯಾಮನಿಗೆ ಕೃಷ್ಣ ಅನ್ನೋ ಹೆಸರು ಬಂತು ಅನ್ನೋ ನಂಬಿಕೆ ಇದೆ. ಇನ್ನು ರತ್ನಖಚಿತ ಕಿರೀಟವಿದ್ದರೂ ಶ್ರೀಕೃಷ್ಣನಿಗೆ ನವಿಲುಗರಿಯೇ ಬಂಗಾರ, ಅತ್ಯಂತ ಪ್ರಿಯವಾದುದು. ಶ್ರೀಕೃಷ್ಣನ ಮುಡಿಯಲ್ಲಿ ನವಿಲುಗರಿ ಇಲ್ಲದ ಕ್ಷಣಗಳೇ ಇಲ್ಲ. ಇದರ ಹಿಂದೆಯೂ ಪುರಾಣ ಕಥೆಯೊಂದಿದೆ. ರಾಮ, ಸೀತಾ, ಲಕ್ಷ್ಮಣರು ವನವಾಸ ಮಾಡುತ್ತಿದ್ದಾಗ ಬಿರುಬಿಸಿಲು, ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡೆದು ನಡೆದು ಬಳಲಿದ ಸೀತಾಮಾತೆಗೆ ದಣಿವಾಗುತ್ತಂತೆ. ಆಗ ಪತಿ ರಾಮಚಂದ್ರನಿಗೆ ಬಾಯಾರಿಕೆಯಾಗಿದೆ, ಇಲ್ಲಿ ಎಲ್ಲಾದರೂ ನೀರು ಇದೆಯಾ ನೋಡಿ ಅಂತ ಹೇಳ್ತಾಳೆ ಸೀತಾಮಾತೆ. ಆಗ ರಾಮ ಲಕ್ಷ್ಮಣರು ನೀರನ್ನು ಹುಡುಕಿ ಹೋಗ್ತಾರಂತೆ. ಎಲ್ಲೆಡೆ ಅಲೆದಾಡಿದರೂ ಒಂದು ತೊಟ್ಟು ನೀರು ಸಿಗೋದಿಲ್ಲವಂತೆ. ನದಿ, ಕೆರೆಗಳು ರಾಮ ಲಕ್ಷ್ಮಣರ ಕಣ್ಣಿಗೆ ಬೀಳುವುದೇ ಇಲ್ಲವಂತೆ. ಅಲೆದಲೆದು ಸುಸ್ತಾದ ಸಹೋದರರು ಬರಿಗೈಯಲ್ಲಿ ವಾಪಸ್ಸಾಗ್ತಾರೆ. ಮರದ ಬುಡದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿದ್ದ ಸೀತಾಮಾತೆಯ ಬಳಿ ಆಗೊಂದು ನವಿಲು ಹಾರಿ ಬರುತ್ತೆ. ಚೈತ್ರ ಮಾಸದಲ್ಲಿ ನವಿಲು ಗರಿಬಿಚ್ಚಿ ನೃತ್ಯ ಮಾಡಲು ಶುರು ಮಾಡುತ್ತೆ. ನವಿಲಿನ ನೃತ್ಯಕ್ಕೆ ಸೀತಾಮಾತೆ ಮನಸೋಲ್ತಾಳೆ. ಕುಣಿದು ಕುಣಿದು ದಣಿದ ನವಿಲು ನೃತ್ಯ ಮಾಡುವುದನ್ನು ನಿಲ್ಲಿಸುತ್ತೆ. ನವಿಲಿನ ಕುಣಿತಕ್ಕೆ ತನ್ನನ್ನೇ ತಾನು ಮರೆತಿದ್ದ ಸೀತೆ ಮತ್ತೊಮ್ಮೆ ನವಿಲಿಗೆ ನೃತ್ಯ ಮಾಡಲು ಹೇಳುವಂತೆ ಪತಿ ಶ್ರೀರಾಮಚಂದ್ರನ ಬಳಿ ಕೇಳಿಕೊಳ್ತಾಳೆ. ಆಗ ರಾಮನು
ಇಲ್ಲ ಸೀತೆ, ಆ ಅಧಿಕಾರ ನಮಗಿಲ್ಲ ಅಂತಾನಂತೆ. ಇದಾದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ನವಿಲು ಹೊರಟು ಹೋಗುತ್ತಂತೆ. ನವಿಲಿನ ನೃತ್ಯಕ್ಕೆ ಮರುಳಾಗಿದ್ದ ಸೀತೆ ನವಿಲು ಹೋದ ದಿಕ್ಕಿನಲ್ಲೇ ನಡೆದು ಹೋಗ್ತಾಳಂತೆ. ದಾರಿಯುದ್ದಕ್ಕೂ ಒಂದೊಂದೇ ಗರಿಯನ್ನು ಬೀಳಿಸುತ್ತಾ ನವಿಲು ಮುನ್ನಡೆಯುತ್ತಿತ್ತು. ಹೀಗೆ ಮುಂದೆ ಸಾಗಿದ ಮಯೂರ ಸೀದಾ ಬಂದು ನಿಂತದ್ದು ಒಂದು ಸರೋವರದ ಬಳಿ. ನೀರನ್ನು ನೋಡುತ್ತಿದ್ದಂತೆ ಸೀತಾಮಾತೆಗೆ ತನಗೆ ಬಾಯಾರಿಕೆಯಾಗಿರುವ ನೆನಪಾಗುತ್ತೆ. ಸೀತಾದೇವಿಯ ದಣಿವನ್ನು ಆ ನವಿಲು ಈ ಮೂಲಕ ನೀಗಿಸುತ್ತೆ. ಹೀಗೆ ತನ್ನ ಪ್ರಿಯ ಪತ್ನಿಯ ಬಾಯಾರಿಕೆಯನ್ನು ಥಣಿಸಿದ ನವಿಲಿನ ಸಹಾಯಕ್ಕೆ ಮನಸೋತ ರಾಮ, ನಿನಗೇನು ವರಬೇಕು, ನಾನು ಕೊಡುತ್ತೇನೆ ಕೇಳು ಅಂತ ಹೇಳ್ತಾನಂತೆ. ಆಗ ನವಿಲು, ಹೇ ಭಗವಂತ, ನಾನಿನ್ನೇನನ್ನು ಬಯಸುವುದಿಲ್ಲ, ನನ್ನನ್ನು ಸದಾ ನಿಮ್ಮ ಬಳಿ ಇರುವಂತೆ ಮಾಡಿಕೊಳ್ಳಿ ಅಂತ ವರವನ್ನು ಕೇಳುತ್ತಂತೆ. ಆಗ ರಾಮಚಂದ್ರ, ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ನನ್ನ ಮುಂದಿನ ಜನ್ಮದಲ್ಲಿ ನಿನ್ನನ್ನು ನನ್ನ ತಲೆಯ ಮೇಲೆಯೇ ಕಿರೀಟವನ್ನಾಗಿ ಹೊಂದುತ್ತೇನೆ, ನೀನು ಸದಾ ನನ್ನ ಜೊತೆಯಲ್ಲೇ ಇರುವೆ ಅಂತ ವರವನ್ನು ಕೊಡ್ತಾರಂತೆ. ಹೀಗೆ ರಾಮನಿಂದ ತ್ರೇತಾಯುಗದಲ್ಲಿ ವರ ಪಡೆದ ನವಿಲು ಗರಿಯ ರೂಪದಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣನ ಕಿರೀಟವಾಯಿತು. ಕೃಷ್ಣನ ಕೊಳಲಿನ ಬಗ್ಗೆಯೂ ಒಂದು ಸುಂದರ ಕಥೆ ಇದೆ ವೀಕ್ಷಕರೇ. ಪ್ರತಿದಿನ ತೋಟಕ್ಕೆ ಹೋಗ್ತಾ ಇದ್ದ ಕೃಷ್ಣ ಒಮ್ಮೆ ಬಿದುರನ್ನು ನೋಡಿ ಕೊಳಲು ಮಾಡಬೇಕೆಂದು ಅಂದುಕೊಂಡನಂತೆ. ಆಗ ಬಿದುರಿನ ಬಳಿ ಹೋದವನೇ, ನಿನ್ನ ಜೀವ ನನಗೆ ಬೇಕು ಅಂತ ಕೇಳ್ತಾನಂತೆ. ಆಗ ಬಿದಿರು ಒಂದು ಕ್ಷಣವೂ ಯೋಚಿಸದೆ, ಆಗಲಿ ಭಗವಂತ, ನಾನು ನಿನಗೆ ಶರಣಾಗಿದ್ದೇನೆ, ನನ್ನ ಜೀವವನ್ನು ತೆಗೆದುಕೋ ಅಂತ ಹೇಳುತ್ತಂತೆ. ಆಗ ಶ್ರೀಕೃಷ್ಣನು ಆ ಬಿದಿರಿನ ಬೊಂಬನ್ನು ಕತ್ತರಿಸಿ ತೂತು ಮಾಡುವಾಗ ಆ ಬಿದಿರು ಎಷ್ಟೇ ನೋವಾದರೂ ಕೃಷ್ಣನ ಬಳಿ ಹೇಳುವುದಿಲ್ಲವಂತೆ. ಬಿದುರಿನ ಪ್ರೀತಿ ವಾತ್ಸಲ್ಯಕ್ಕೆ ಮರುಳಾದ ಪರಮಾತ್ಮ, ನಿನ್ನ ಜೀವವನ್ನು ನಾನು ತೆಗೆದುಕೊಂಡಿದ್ದೇನೆ, ಹಾಗಾಗಿ ಇನ್ಮೇಲೆ ನೀನು ಸದಾ ನನ್ನ ಜೊತೆಯೇ ಇರ್ತೀಯಾ ಅಂತ ವರವನ್ನು ನೀಡ್ತಾನಂತೆ. ಹೀಗೆ ಶ್ರೀಕೃಷ್ಣನ ಬಳಿ ಇರುವ ಒಂದೊಂದು ವಸ್ತುವಿನ ಹಿಂದೆಯೂ ಒಂದೊಂದು ಕಥೆ ಇದೆ. ಭಗವಂತನ ಲೀಲೆಗೆ ಪಾರವೇ ಇಲ್ಲ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.